ಈಗ ಪೌರಾಣಿಕದ ಪದ್ಯ ಪ್ರಸಂಗ ಪದ್ಯವೇ ಜನರಿಗೆ ಭಾಗವತರಿಗೂ ಬರ್ತೋಗಿದೆ, ಪ್ರೇಕ್ಷಕರು ಬರ್ತೋಗಿದೆ. ಯಾಕೆ ಹೇಳಿದ್ರೆ ಕಾಳಿಂಗನವರು ಅಭಿಮನ್ಯು ಕಾಲದಲ್ಲಿ ನಾನು ಅಣುಗನಾದರೆನ್ನ ಬಾಣಗಳಿಗೆ ಬಾಣತನವೇ ಇದನ್ನೇ ನಾನು ಅಣುಗನಾದರೆಲ್ಲ ಬಾಣಗಳಿಗೆ ಬಾಲತನವೇ ಇದು ಆ ಸಂದರ್ಭಕ್ಕೆ ಘನ ಪ್ರಚಂಡ ಪವನೋ ಶ್ರೀ ವಿಘ್ನೇಶ್ವರ ಪಾತು ಮಾಂ. ಮತ್ತೆ ನೌಡ್ರು ರಂಗಸ್ಥಳಕ್ಕೆ ಬರುವ 2 ಪದ್ಯದ ಮುನ್ನ ಚಂಡೆಗಾರ ಹೋಗ್ಬೇಕು. ಸೂಚನೆ ಅದು ಜನರಿಗೆ. ಒಂದು ಪದ್ಯದ ಮುನ್ನ ಮದ್ಲೆಗಾರ ಹೋಗ್ಬೇಕು. ಭಾಗವತರು ಮದ್ಲೆಗಾರ ಹೋದ್ಮೇಲೆ ಅಲ್ಲಿ ಪಕ್ಕದಲ್ಲಿ ಮಲ್ಗದವ್ರನ್ನೆಲ್ಲ ಎಬ್ಸ್ತಿದ್ರು ಪ್ರೇಕ್ಷಕರು. ಅಂದ್ರೆ ಚಂಡೆ ಬರ್ತದೆ ಫಸ್ಟ್, ಎರಡನೇ ಮದ್ಲೆಗಾರ ಬರ್ತಾವ ಭಾಗವತ ಬಾಬಾ ಬರುವ ಸಮಯ. ಇದು ಮುಖ್ಯವಾದ ವಿಷಯ. ಇದು ಅಂದ್ರೆ ಪ್ರೇಕ್ಷಕರಿಗೆ ಸೂಚನೆ, ನೋಡ್ರು ಬರುವ ಸಮಯ ಐತಿ ಈಗ ಅಂತ. ಮತ್ತೆ ನನಗೆ ಸಂಗೀತದ ಭಾರಿ ಒಲವು ಈಗಲೂ ಅಷ್ಟೇ. ನಾನು ನಮ್ಮಲ್ಲಿ ದೊಡ್ಡ ವಿದ್ವಾಂಸರು, ಸಂಗೀತ ವಿದ್ವಾಂಸರು ಅಂದ್ರೆ ಕರ್ನಾಟಕ ಸಂಗೀತದ ಎಲೆಯ ಮರೆಯ ಕಾಯಿ ಹಾಗೆ ಪರಮೇಶ್ವರ ಭಟ್ರಂತ. ಮೊದ್ಲು ಭಾಗವತಿಗೆ ಏನಿತ್ತು ಕೇಳಿದ್ರೆ, ಮೊದ್ಲು ಭಾಗವತಿಕೆ ಒಂದೇ ಸ್ವರದಲ್ಲಿ ಅಲುಗು ಮಾಡುದಿತ್ತು. ಯಾವ್ದಾರು ಒಂದು ಸನ ರೀನ ಹಿಡ್ಕೊಂಡ ಮಾಡ್ತಿತ್ತು. ನಮ್ಮ ಪರಮೇಶ್ವರ ಭಟ್ರನ್ ದೊಡ್ಡ ಸಂಗೀತ ವಿದ್ವಾಂಸರು ಅವ್ರು ಹೇಳ್ತಿದ್ರು, ಕಾಳಿಂಗನವರ ಸ್ವರದಲ್ಲಿ ಜಂಟಿ ವರಸೆಗಳು, ಅಲಂಕಾರ ವರಸೆಗಳು, ಆತ ಪ್ರತ್ಯಾತ ಇದೆಲ್ಲ ನೋಡೋಕಾಗ್ತಿತ್ತು. ಎಂತ ಹಾಡುಗಾರಿಕೆ ಮರ ಕೇಳ್ತಿತ್ತು. ಅವರು ಆಶ್ಚರ್ಯವೇ ಅಲ್ಲ, ಅಂತ ಸಂಗೀತ ವಿದ್ವಾಂಸರೇ ನೌಡ್ರ ಭಾಗವತಿಗೇನು ಆ ಸ್ತುತಿಯಲ್ಲಿ ಆ ಸ್ಥಾಯಿಯಲ್ಲಿ ಹಾಡುದು ಬಹಳ ವಿಶೇಷ ಅಂತ ಹೇಳ್ತಿದ್ರು. ನೌಡ್ರು ಪ್ರೇಕ್ಷಕರಿಗೆ ಅದನ್ನು ಕೊಟ್ಟರು. ನೌಡ್ರು ಹೊಸತನ ಏನಿಲ್ಲ. ಯಕ್ಷಗಾನ ಭಾಗವತಿ ಬಳಸ್ತಿದ್ದದ್ದು ಕೇವಲ ಅವರು 10 ರಾಗವು 12 ರಾಗ. ಆದ್ರೆ ಅವರ ಮೋಡಿ ಇತ್ತಲ್ಲ, ಸ್ವರದ ಮೋಡಿ, ಶೃಂಗಾರ ರಸದಲ್ಲಿ. ಈಗ ನಾವು ನಿಮ್ಮನ್ನು ಮುಖಸ್ತುತಿ ಮಾಡುದಲ್ಲ ಮೈರ್ರೆ, ನಾನು ಯಕ್ಷಗಾನ ನೋಡಿದ್ದೆ. ಶೃಂಗಾರಕ್ಕೆ ಶಿವರಂಜನಿ ರಾಗವನ್ನು ತಂದರು ಫಸ್ಟೇ ರಾಘವೇಂದ್ರ ಬೈ. ಶೃಂಗಾರಕ್ಕೆ ಮೊದ್ಲು ಶಿವರಂಜನಿ ರಾಗ ಏನಿತ್ತು ಕೇಳಿದ್ರೆ ದುಃಖಕ್ಕೆ ಭಾವಕ್ಕೆ ಇತ್ತು ಅಷ್ಟೇ. ಯಾವುದೋ ಒಂದು ಸುಗಾರ ಸುಂದರ ರಾಗ, ಆ ಪದ್ಯದಿಂದ ಶೃಂಗಾರಕ್ಕೆ ರಾಘವೇಂದ್ರ ಬೈರು ಶಿವರಂಜನಿ ರಾಗವನ್ನು ಎಲ್ಲ ಕಡೆ. ಆಮೇಲೆ ಎಲ್ಲರೂ ಅದನ್ನು ಗಾಣೆ ಮಾಡಿಬಿಟ್ರು. ನಾವ್ರು ಸಾಯೋ ಮುಂಚಿನ ವರ್ಷ ಏನು ಬಹುಶಃ ವೃಂದಾವನ ಸಾರಂಗ ರಾಗ ಚೈತ್ರ ಪಲ್ಲವಿಲಿ ಅರಳಿತು ಒಂದು ರಾಗವನ್ನು ಹೊಸದಾಗಿ ಬಳಸಿದ್ರು ನಾವ್ರು. ಆ ವರ್ಷ ಮತ್ತೆ ಬಳಸಿದ್ರು, ನಿಂಗೆ ನೆನಪಿತ್ತಲ್ಲ ಮಾಯಮಾಳ ಗೋಳೆಲ್ಲ ಅವ್ರದ್ದು ಅಮೃತಪತಿ ಕ್ಯಾಸೆಟ್ ಆ ವರ್ಷ ಬಳಸಿದ್ರು. ಮತ್ತೆ ಕರಾರ ಪ್ರಿಯ ರಾಗ, ಕರಾರ ಪ್ರಿಯ ಅಲ್ಲಿ ನಾವ್ರಿಗೆ ಈಗ ಏನಾಗಿದೆ ಕೇಳಿದ್ರೆ, ಈಗ ಪೌರಾಣಿಕದ ಪ್ರಸಂಗ ಪದ್ಯವೇ ಜನರಿಗೆ ಭಾಗವತರಿಗೂ ಬರ್ತೋಗಿದೆ, ಪ್ರೇಕ್ಷಕರು ಬರ್ತೋಗಿದೆ. ಯಾಕೆ ಹೇಳಿದ್ರೆ ಕಾಳಿಂಗನವರು ಅಭಿಮನ್ಯು ಕಾಲದಲ್ಲಿ ನಾನು ಅಣುಗನಾದರೆನ್ನ ಬಾಣಗಳಿಗೆ ಬಾಣತನವೇ ಇದನ್ನೇ ನಾನು ಅಣುಗನಾದರೆಲ್ಲ ಬಾಣಗಳಿಗೆ ಬಾಲತನವೇ ಇದು ಆ ಸಂದರ್ಭಕ್ಕೆ. ಇಲ್ಲಂತಂದ್ರೆ ಅಣುಗನಾದರೆನ್ನ ಜಂಜುಟಿ ಇದೊಂದು ನೋಡಿ ಯಕ್ಷಗಾನ ವಾತಾವರಣ. ಈಗ ಬಳಸುವಂತ ಭಾಗವತರಿಗೆ ಶುದ್ಧ ಧನ್ಯಾಸಿಯೋ ಅಥವಾ ಅಬೇರಿಯೋ ನಾನು ಅಣುಗನಾದರೆಲ್ಲ ನೀವು ಹೊರಗಡೆ ನಿಂತು ಕೇಳಿದ್ರೆ ಯಕ್ಷಗಾನ ಭಾಗವತಿಯೋ ಅಥವಾ ತೆಂಕಿನ ಭಾಗವತಿಯೋ ಸಂಗೀತ ಅಂತ ಗೊತ್ತಾಗುದಿಲ್ಲ. ಅದಕ್ಕೆ ನಾನು ನನ್ನ ಹತ್ರ ಬಂದದ್ದು ಇದೇ ವಿಚಾರದಲ್ಲಿ. ನೀನ್ ಕೆಲವೆಲ್ಲ ನೋಡಿದವ, ಕಾಳಿಂಗನವರ ಪದ್ಯದಲ್ಲಿ ನೋಡಿದವ. ಈಗ ನಮ್ಗಿಂತ ಜಾಸ್ತಿ ನಿನಗೆ ಅನುಭವ ಉಂಟು. ಯಾಕೆ ಕೇಳಿದ್ರೆ ನೀನು ಯಾವ ತಿರುಗಾಟದಲ್ಲಿದ್ದವ, ನಿನ್ನೆ ಹೇಳಿದ ಪದ್ಯ ಇವತ್ತು ಹೇಳುದಿಲ್ಲ ನೋಡ್ರು. ಇಲ್ಲ ಈಗ ಬಳಸುವ ರಾಗವನ್ನು ಬಳಸುವ 4 ವಿಧಾನ ಏನು?
ತಾರಸ್ಥಾಯಿ, ಮಂದ್ರಸ್ಥಾಯಿ, ಷಡ್ಜ, ಮಂದ್ರಸ್ಥಾಯಿ, ಮತ್ತೆ ತಾರಸ್ಥಾಯಿಗಿಂತ ಮೇಲೆ ಅನುತಾರಕ ಅಂತ. ಈ 4 ರೀತಿ ಹಾಡುದಿದ್ರೆ ನಾವು ಒಬ್ರೆ. ಯಕ್ಷಗಾನದಲ್ಲಿ ಅವರು ಯಕ್ಷಗಾನದಲ್ಲಿ ಅವರೊಬ್ರೆ. ನಿಮ್ಗೆ ಹೇಳೋದಂತಲ್ಲ, ಈಗ ಯಾರಿಗೂ ಆಗುದಿಲ್ಲ, ಸಾಧ್ಯವೇ ಇಲ್ಲ, ಯಾರಿಗೂ ಸಾಧ್ಯವೇ ಇಲ್ಲ. 4 ರೀತಿಯ ಸ್ಥಾಯಿಗಳು. ಈಗ ಏನು ಕೇಳಿದ್ರೆ ಒಂದು ಭೀಂಪರಸ ರಾಗವನ್ನು ದುಃಖಕ್ಕೆ ಹೇಗೆ ಹೇಳ್ಬೇಕು, ಧರಣಿ ಪಾತ್ಮಜದ ಸಿಂಗಾರಕ್ಕೆ ಹೇಗೆ ಹೇಳ್ಬೇಕು, ಕೆಲವೇ ಚಿತ್ರವತಿಲಿ ಆವಂತಿಯ ರಸ ಆಗುವ ನಾನೇ ನೋಡಿ. ಆ 3 ವಿಧ ಬರ್ತದೆ. ಯಾವ್ದು? ಧರಣಿ ಪಾತ್ಮಜೆ, ಧರಣಿ ಪಾತ್ಮಜೆ ಧನುಜೈ ಮನ ಕಾಣೋದು, ಹೌದೌದು, ಅದಾಯ್ತಲ್ಲ. ಆವಂತಿಯ ಅದು ಸ್ವಲ್ಪ ದುಃಖ ದುಃಖ. ಆಗುವ ವೀರ ನಾನೆಂದು ಆವತ್ತು ನೀನೆಂದ ನುಡಿಯ. ಭಾರಿ ಚಂದ, ಭಾರಿ ಚಂದ. ಅದೇ ದುಃಖದಲ್ಲಿ ಹಾಡ್ತಾರೆ, ಅದನ್ನೇ ದುಃಖದ ಆಗುದಿಲ್ಲ, ಸಾಧ್ಯ ಇಲ್ಲ, ಬೇರೆ ಸಾಧ್ಯ ಇಲ್ಲ. ನಾವ್ ಹೇಳುದಿದ್ರೆ ಏನ್ ಕೇಳಿದ್ರೆ ಅಂತ ಹೇಳ್ತಾರೆ, ನವಿಲು ಕುಣಿತ ಅಂತ ಹೇಳ್ದಂಗೆ ಕೆಂಬೂತ ಕುಣಿತ ಅಂತ ಹೇಳ್ದಂಗೆ ಬಿಟ್ರೆ ನಾವು ಸಾಧ್ಯ ಮಾಡೋಕೆ ಆಗುದಿಲ್ಲ. ಮತ್ತೆ ನಾವ್ರು ನಮ್ಗೆ ಸಲಹೆ ಇದ್ರು, ಬಾರಿ ನಮ್ಗೆ ಆತ್ಮೀಯರಿದ್ರು ಅಂತ ಹೇಳದಿದ್ರೆ, ನಾನು ಕಂಡ ಪೈಕಿಲಿ ಕಲಾವಿದ್ರ ಪೈಕಿಲಿ ವಾಸ್ತೆ ಸಾಮುಗರು ಒಬ್ರು, ಮತ್ತೆ ನಾವ್ರು ಹೇಳ್ದಾಗ ಕೇಳ್ಕೊಂಡೆ ನಾವ್ರೊಟ್ಟಿಗೆ ಇದ್ದವ್ರು ಬೆಳೆಯೋರು ಇಬ್ರು ಬಿಟ್ರೆ ಮತ್ಯಾರೊಟ್ಟಿಗೂ ನಾವ್ರು ಸಲಹೆ ಅಷ್ಟೇ ಕೇಳಲ್ಪಟ್ಟದ್ದು. ನಾನು ನೋಡಿದ 3 ವರ್ಷ ನೋಡಿದ್ರಲ್ಲಿ ಯಾರೊಟ್ಟಿಗೂ ಸಲಹೆ ಇರಲಿಲ್ಲ. ಪ್ರಭಾಕರ್ ಭಂಡಾರ್ರೆ ನಾವ್ರ ಹೇಳ್ಬೇಕಾದ್ರೆ ಬಡ್ಲಿ ಅದ್ಕೊಂಡು ಹಿರಿಯ ಮೊದ್ಲೆಗಾರರು. ನಾವ್ರು ಏನ್ ಕೇಳಿದ್ರೆ ಇವ್ರು ರೆಡಿ ಆಗ್ಲಿಲ್ಲ, ಪ್ರಭಾಕರ್ ಭಂಡಾರ್ ರೆಡಿ ಆಗ್ಲಿಲ್ಲ. ಅವರು ನಾವ್ರ ಏನ ಪ್ರಭಾಕರ ಮತ್ತಿಲ್ಲೇನ ಹೀಗೆ ಇವ್ರು ಭಾರಿ ಗಡಿ ಬೀಡಿಲಿ ಬೇಟ ಕಟ್ಟೋದಿಲ್ಲ, ಭಾರಿ ಗಡಿ ಬೀಡಿಲಿ ಓಡ್ತಿದ್ರು. ಅಂದ್ರೆ ಆ ರೀತಿಯ ಒಂದು ಗೌರವ, ಹೆದರಿಕೆ ಅನ್ನೋದು ಈ ಪ್ರೀತಿಯ ಭೀತಿ ಬೇರೆ, ಇದ್ರ ಭೀತಿ ಬೇರೆ. ಪ್ರೀತಿಯ ಭೀತಿಯಿಂದಲೇ ಹೋಗ್ತಿದ್ರು ನಾವ್ರು. ಇದು ಪ್ರಭಾಕರ್ ಭಂಡಾರ್ ಎಲ್ಲ ಕಲಾವಿದ್ರು ಅಷ್ಟೇ. ಉತ್ತಮೇಶ್ವರದಲ್ಲೂ ನಾಟ ಆಗಿತ್ತು. ಉತ್ತಮೇಶ್ವರ ಅಲ್ಲ, ಇದು ನಮ್ಮ ಉತ್ತಮೇಶ್ವರ ಹೋಗುವಲ್ಲ, ಇದು NR ಒಳಗೆ ಗಡಿಕಟ್ಟೆ, ಭಾನು ತೇಜಸ್ವಿ ಪ್ರಸಂಗ, ಸಾಮುಗ್ರು ಉಡುಪಿಲಿದ್ರು. ನಮ್ಮ ಕೊಂಡದ ಕುಳಿಯವರದು ಭೀಷಣ ಆಗಿ ಪ್ರಥಮ ಇದು ನಮ್ಮ ಭಾನು ತೇಜ ಮಾಡ್ಲಿಕ್ಕೆ ಸಾಮುಗ್ರು ಬರ್ಲಿಲ್ಲ. ಪ್ರಥಮ ಭಾನು ತೇಜ ಹಣಜಿ ಬೈಲ್ ಪ್ರಭಾಕರ ಹಿಡಿಯರು, 2ನೇ ಭಾನು ತೇಜ ಸಾಮುಗ್ರು ಮಾಡ್ಲೇಬೇಕು. ಸಾಮುಗ್ರು ಬರ್ಲಿಲ್ಲ. ನೋಡ್ರಿ ಒಂದ್ಬದ್ಲಿ ಸಿಟ್ಟು ಬರ್ತಾ ಇತ್ತು, ಜನ ಕಿಕ್ಕಿರಿ, ಜನ ಸಂದಣಿ. ಒಂದು ಗಲಾಟೆ ನಾನು ನೋಡಿದ್ದು, ನಾವ್ರು ಬರ್ಲಿಯೋ ಅಂತ ಗಲಾಟೆ ಮಾಡಿದ್ದು, ಮತ್ತೆ ಕಲಾವಿದರಲ್ಲಿ ಸಾಮುಗ್ರು ಬರ್ಲಿ ಅಂತ ಗಲಾಟೆ ಮಾಡಿದ್ ಕೇಳಿದ್ವಿ. 2 ಕಲಾವಿದರು ನೋಡಿ ಸಾಮುಗ್ರು ಬರ್ಲಿಲ್ಲ. ಸಾಮುಗ್ರು ಬರ್ದಿದ್ದಾಗ ಏನ್ ಮಾಡಿದ್ರು, ಕೊಂಡದ ಕುಳಿಯರ ಭೀಷಣವನ್ನು ತೆಗೆದು ಭಾನು ತೇಜ ಮಾಡ ಅಂತ ಹೇಳಿದ್ರು. ಕಡೆ ಹಣಜಿ ಬೈಲ್ ಪ್ರಭಾಕರ ಹೆಗಡೆ ಹತ್ರ ಅರ್ಧ ಭೀಷಣ ನೀ ಮಾಡ ಅಂತ ಹೇಳಿದ್ರು. ನಂತರ ಅರ್ಧ ಭೀಷಣ ಜಲವಳ್ಳಿಯರ್ ಮಾಡು. ಇನ್ನು ರಂಗಸ್ಥಳಕ್ಕೆ ಹೋಗು 15 ನಿಮಿಷ ಇರುವ ಹೊತ್ತಿಗೆ ಸಾಮುಗ್ರು ಜಾವ ಬೈಕ್ ಬಂದ್ರೆ ಅಂಗಿ ಗಿಂಗೆಲ್ಲ ನನ್ನ ಹತ್ರ ಕೂತ್ಕೊಳ್ಳೋದು, ಜಲವಳ್ಳಿಯರ ಹತ್ರ ಕೂತ್ಕೊಳ್ಳೋದಿಲ್ಲ. ನನ್ನ ಹತ್ರ ಕೂತ್ಕೊಳ್ಳಿ ಎಲ್ಲ ತೆಗೆದು ಬಿಸಾಡ ಅವ್ರ ಪಕ್ಕದಲ್ಲೇ ಅವರಿಗೂ ಬಾರಿ ಸ್ನೇಹ ಅಲ್ಲ ಈಗ ತಾಳಮದ್ಲ ಇದೆಲ್ಲ ನೀನು ಓದ್ತಿದ್ಯಲ್ಲ, ನೀನು ಓದ್ತಿದ್ದಿಲ್ಲ ಅವರೊಟ್ಟಿಗೆ. ಇದ್ರಲ್ಲೂ ನೀ ಹಳೆ ದೋಸ್ತಿ. ಮತ್ತೆ ಅವರು ತಾಳಮದ್ಲೆ ಕೈದು ಮಾಡೋ ಮುಂಚಿನ ವರ್ಷ ಹೇಳಿದ್ರಿ, ಇದ್ ಕತೆ ನಾಟಕ ಬಿಟ್ಟೆ, ನಿನ್ನ ಈ ವರ್ಷ ಕಲಿಸ್ತೇನೆ ನಾನಂದ್ರೆ ವಾಸ್ತೆ ಸಮ. ಏನು ಕೇಳಿದೆ, ನಿನ್ನಲ್ಲಿ ಮಳೆಗಾಲದಲ್ಲಿ ಮನೇಲಿ ಕೊಡ್ಸ್ತೇನೆ, ತೊಂದ್ರೆ ಇಲ್ಲ ಅಂತ ಹೇಳಿದೆ. ಇನ್ನು ಸಂಪಾದನೆ ಇಲ್ಲ, ಹುಟ್ಟಿಸಿದ ದೇವ್ರು ಹುಲ್ಲು ಮೇಯಿಸುದಿಲ್ಲ ಸಾಮುಗ್ರ, ನೀವೇ ಹೇಳದ ಅರ್ಥ ಇದೆ. ನಾನು ಗಟ್ಟಿ ಅನ್ನ ಉಂಟಿದ್ದೆ, ಒಂದು ಸ್ವಲ್ಪ ಗಂಜಿ ಕುಡಿಬಹುದು ಅಷ್ಟೇ. ನಾನು ಮೊಹಮ್ಮದ್ ಗೌಸರ್ ಟೀಮಿಗೆ ಬೊಂಬಾಯಿಗೆ ನಾನು ಹೋದೆ. ಅವ್ರಿಗೆ ಡ್ರೈವರ್ ಭಾಗವತರು ಬೇಕು, ನೀನೇ ಸಾರಥಿ. ಇವರು ಬೊಂಬಾಯಿ ಆಟಕ್ಕೆ ಹೋಗಿದ್ದೆ, ಮೊಹಮ್ಮದ್ ಗೌಸರ್ ಆಟಕ್ಕೆ ಹೋಗಿದೆ. ನಂಗೆ ಫೋನ್ ಬಂದು ಏ ಪುಣ್ಯಾತ್ಮ ಎಲ್ಲಿದ್ದಿ ಮಾರಾಯ, ಬೊಂಬಾಯಿ ಪುಣ್ಯಾತ್ಮ ಈ ವರ್ಷ ನಾ ತಾಳಬಟ್ಟೆ ನಿಲ್ಲಿಸ್ತೇನೆ, ನಾನು ಈ ವರ್ಷವನ್ನು ಪುಣ್ಯಾತ್ಮ ತಿರುಗಾಟ ಮಾಡಿ ಕೊಡು ಮಾರಾಯ, ಬಾ ಮಾರಾಯ ಎಂತಕ್ಕೆ ಗಾಡಿ ಕೈ ಕೊಡ್ತಿದ್ದೆ. ಆ ಗಾಡಿಯ ಗುಣ ಏನಂತ ನನ್ಗೆ ಗೊತ್ತಿದ್ದೆ. ಆ ಗಾಡಿ ಎಲ್ಲಿ ಮುಟ್ರಿ ಮಾತ್ರ ಗೊತ್ತ. ಕಡೆಗೆ ಅರ್ಧಕ್ಕೆ ಬಂದೆ ನಾನು, ಇಂಜೆಕ್ಷನ್ ಕೊಡುವ ನೀನೆ. ಕಡೆಗೆ ನಾನು ಅರ್ಧಕ್ಕೆ ಬಂದೆ. ಕಡೆಗೆ ನಾನು ಸಾಮೂರ್ ಹತ್ರ ಹೇಳ್ದೆ, ನಾನು ಅನ್ನನೇ ಊಟ ಮಾಡ್ತಿದ್ದೆ, ನಾ ಗಂಜಿ ಊಟ ಮಾಡ್ಲಿಲ್ಲ, ನೀವ್ ಎಣಿಸ್ಕೊಂಡಿರ್ಬೋದು.
ನನ್ನ ಬಿಟ್ರು ಬೇರೆ ಗತಿ ಇಲ್ಲ ಅಂತ. ಅವರು ಜೋಕ್ ಮಾಡಿದ್ರು, ನೀನು ಜೋಕ್ ಮಾಡಿದ್ರು. ನಾನು ಅವ್ರ ಹತ್ರ ಜೋಕ್ ಪ್ರೀತಿಯ ನಾನು ಪ್ರೀತಿಯ ಮಾತುಗಳು ಬಿಟ್ರೆ ಅದು ಇದಲ್ಲ, ಸೀರಿಯಸ್. ಸೀರಿಯಸ್ ಹಾಗೆ ಕಾಳಿಂಗನವ್ರಿಗೂ ಅವರಿಗೂ ತುಂಬಾ ಸಂಬಂಧ ಇದೆ ನಮ್ಗೆ. ಅದೇ ಇದೆ ಅದೇ ಗಡಿಕಲ್ಲಿನ ಬಾಳೆಹೊನ್ನೂರಿನ ಕತೆ ಹೇಳ್ಬೋದು. ಆವಾಗ ಸಾಮೂರು ಬೈಕ್ ಬಂತು. 15 ನಿಮಿಷ ಯಾವ ಕಲಾವಿದಿಗೂ ಅಷ್ಟು ಚುರುಕು ವೇಷ ಮಾಡ್ಲಿಕ್ಕೆ ನಾನು ಹಿಂದೆ ನೋಡ್ಲಿಲ್ಲ, ಮುಂದೆ ನೋಡುದೂ ಇಲ್ಲ. ಅಷ್ಟು ವೇಷ, ಅಷ್ಟು ಚುರುಕು ವೇಷ. ಭಾನು ತೇಜ ಪ್ರವೇಶ ಹಬ್ಬಕ್ಕೆ 2 ನಿಮಿಷ ಮೊದಲು ವೇಷ ರೆಡಿ ಹಾಕೊಂಡು ಹೀಗೆ ತೆರೆ ಇದೆ ಕಳಿಗ